ಇಬ್ರನ್ನ ಮದ್ವೆ ಇವ್ರಿಗೆ 2 ವರ್ಷ ಬಿಟ್ಟು ಮದ್ವೆ ಹಾಕಾರಂತೆ, ನೀವು ಈ ಡಿಸೆಂಬರ್ ಅಲ್ಲಿ ಮದ್ವೆ ಆಗ್ತೀರಾ. ನಂದು ಹೇಳಕ್ಕಾಗಲ್ಲ ಮೇಡಮ್. ನನಗೆ ನಾಳೆ ನೀವು ಡಿಸೆಂಬರ್ ಅಲ್ಲೇ ಆಗ್ಬೋದು. ಇಲ್ಲ, ನಂಗೆ ನಾಳೆ ಆಗ್ಬೇಕಂದ್ರೆ ಆಗ್ಬಿಡ್ತೀನಿ ನಾನು. ನನಗೆ ಆತರ ಪ್ರೆಷರ್ ಇಲ್ಲ. ಆತರ ಪ್ರೆಷರ್ ನಮ್ಮನೆ ತುಂಬಾ ಚಿಲ್ ಇನ್ ಲೈಫ್. ಗಂಡ್ಮಕ್ಳಿಗೆ ಚಿಲ್ ಇರುತ್ತೆ, ಗಂಡ್ಮಕ್ಳಿಗೆ ಅಂತ ರೆಸ್ಪಾನ್ಸಿಬಿಲಿಟಿ ತುಂಬಾ ಜನಕ್ಕೆ ಇರುತ್ತೆ. ಏನಪ್ಪಾ ನೀನು ಈ ತರ ಮಾತಾಡ್ತಾ? ಗಂಡ್ಮಕ್ಳಿಗೆ ತುಂಬಾ ನೀವು ಮೇಜರ್ ರೆಸ್ಪಾನ್ಸಿಬಿಲಿಟಿ ನೋಡಿ. ನಾನು ಮದ್ವೆ ಬಗ್ಗೆ ಮಾತಾಡ್ತಿರೋದು. ನೀನ್ ಮಧ್ಯದಲ್ಲಿ ಅದೇಂಗೆ ಹುಡುಗರಿಗೆ ಈಸಿ ಅಂದ್ರೆ ಹೆಂಗೆ ಈಸಿ? ಮದ್ವೆ ಅಂದ್ರೆ ಹುಡುಗರು ಯಾವ್ದಾದ್ರು ಹುಡುಗಿನ ಚೂಸ್ ಮಾಡ್ಕೊಂಡು ಅಮ್ಮ ಇವಳನ್ನೇ ಮದ್ವೆ ಆಗ್ತೀನಿ ಅಂದ್ರೆ ಇಟ್ ಈಸ್ ಓಕೆ. ಯಾರು ಹೇಳಲ್ಲ, ಯಾರು ಅಷ್ಟು ಈಸಿ ಅಲ್ಲ. ನೀನ್ ಗಂಡ್ಮಕ್ಳು ಟ್ರೂ ಆಗಿ ಲವ್ ಮಾಡ್ತಾರೆ, ಒಪ್ಸ್ಲಿ. ನೀನ್ ಅನ್ನೋಷ್ಟು ಈಸಿ ಇಲ್ಲ, ಸುಮ್ನೆ ಇರಲಿ. ಎಲ್ಲಾರ ಮನೇಲೂ ನಮ್ಮನೇಲಿ ತುಂಬಾ ಒಳ್ಳೆಯವರಪ್ಪ. ನಮ್ಮನೇಲಿ ತುಂಬಾ ಒಳ್ಳೆಯವ್ರು. ನಿನಗೆ ಇಷ್ಟ ಬಂದವ್ರ ಮದ್ವೆ ಆಗು ಆತರ. ನಮ್ಮನೇಲಿ ಆತರ ಯಾವತ್ತೂ ಹಿಂಸೆ ಇಲ್ಲ. ನಿನಗೆ ಇಷ್ಟ ಬಂದಂಗ್ ಮಾಡು, ನಿಂಗೆ ಇಷ್ಟ ಬಂದವ್ರ ಮದ್ವೆ ಆಗು, ಹೆಂಗ್ ಬೇಕಾದ್ರು ಆತರ. ನಮ್ಮ ಮನೆಯಲ್ಲಿ ಅವ್ರಿಗೆ ಬೇಜಾರ್ ಏನಂದ್ರೆ, ಮೇಜರ್ ನಾನು ಕೆಲಸ ಮಾಡ್ಬೇಕು ಅವ್ರು ಹೇಳೋದು. ಅದಾದ್ರೆ ನಿಂತರ ಮಗನೇ ಇಲ್ಲ, ಅದು ಮೇಜರ್ ಅವರಿಗೆ. ಮೇಜರ್ ಅದನ್ನ ನಾವು ಮಾಡ್ಬೇಕಷ್ಟೇ. ಅವ್ರಿಗೆ ಅವ್ರು ಹೇಳೋ ಕೆಲಸ ನಾವು ಮಾಡಿದ್ರೆ, ಅವ್ರು ಇವಾಗ ಅದೇ ಕಾಂಟ್ರಾಕ್ಟರ್ ಅದೇ ಅಂದಲ್ಲ, ಅದೇ ರೀಸನ್ಗೆ ಅವ್ರ ಫೋರ್ಸ್ಗೆ ಹಾಕಿದ್ದು ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅಂತ. ಅದೊಂದು ಮಾಡ್ಬಿಟ್ರೆ ಅವರಿಗೆ ನೀನು ಇಷ್ಟ ಬಂದಂಗಿರಪ್ಪ. ಬಟ್ ನೀವು 3 ಜನದೊಂದು ವಿಡಿಯೋ ಬರ್ಬೇಕು ನಮ್ಮ ಮಮ್ಮಿ ಜೊತೆ. ವೆರಿ ನೈಸ್ ಬರುತ್ತೆ. ನಾನು ಅವ್ರು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅನ್ಕೊಂಡೆ, ಯಾಕೆ ಇವ್ರ ಜೊತೆ ವಿಡಿಯೋ ಮಾಡಿಲ್ಲ ಇವರು ಅಂತ. ಅಂದ್ರೆ ನಾನ್ ರಿವೀಲೇ ಮಾಡಿಲ್ಲ ನಮ್ಮಮ್ಮ ಸೋಷಿಯಲ್ ಮೀಡಿಯಾಗೆಲ್ಲ. ಯಾಕಂದ್ರೆ ಅದು ಇದಿಲ್ಲ ನಮ್ಗೆ, ಡಿಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ, ಗ್ಯಾಪ್ ಇದೆ. ಆತರ ಏನು ಅಷ್ಟೊಂದು ಇದಿಲ್ಲ, ಸದ್ರ ಇಲ್ಲ ನನಗೆ ಆತರ. ನೈಸ್, ಓಕೆ ಫೈನ್. ಮತ್ತೆ ಏನಿದೆ ಫ್ಯೂಚರ್ ಪ್ಲಾನ್ಸ್ ಇಬ್ರದ್ದು? ಫ್ಯೂಚರ್ ಪ್ಲಾನ್ಸು ನಂದು ಹ್ಯಾವ್ ಗ್ರೇಟ್ ಪ್ಲಾನ್ಸ್. ಇನ್ನೊಂದು 6 months ಅಲ್ಲಿ ಒಂದು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಬ್ಯಾಂಕ್ ದೊಡ್ಡ ಕ್ರಿಯೇಟರ್ಸ್ನ ಹಾಕೊಂಡು ಒಂದು ದೊಡ್ಡ ರಿಯಾಲಿಟಿ ಶೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟರ್ಸಿಗೆ ಹುಡುಕ್ತಾ ಇದೀವಿ. ಬಟ್ ಮಾತುಕತೆ ನಡೀತಾ ಇರುತ್ತೆ. ಒಳ್ಳೆ ರಿಯಾಲಿಟಿ ಶೋ, ಸೋಷಿಯಲ್ ಮೀಡಿಯಾ ಇಡೀ ಕರ್ನಾಟಕ ತಿರುಗಿ ನೋಡೋ ಥರ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದೀನಿ. ಹಿಂದಿ, ಕನ್ನಡ ಮೇಜರ್ ಲ್ಯಾಂಗ್ವೇಜ್, ಹಿಂದಿ ಡಬ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದು ಬಿಟ್ಟರೆ ಒಂದು ದೊಡ್ಡ ಲೆವೆಲ್ ಶಿಟ್ ಅದು. ಅಂದರೆ ಇಂಡಿಯಾದಲ್ಲಿ ಯಾರು ಮಾಡ್ತಾ ಇಲ್ಲ ಸದ್ಯಕ್ಕೆ. ಇಫ್ ಐ ಆಮ್ ಡೂಯಿಂಗ್ ಇಟ್ ಅಂತ ಅಂದರೆ ಐ ಆಮ್ ದ ಫಸ್ಟ್. ಒಂದು 5 ಜನ ಕ್ರಿಯೇಟರ್ಸ್ ನನ್ನ ಜೊತೆ ನಾವೆಲ್ಲ ಸೇರ್ಕೊಂಡು ಒಂದು ದೊಡ್ಡದಾಗಿ ಅಡ್ವೆಂಚರ್ ಮಾಡೋಣ ಅಂತ. ಬಿಗ್ ಬಾಸ್ ಬಿಟ್ಟರೆ ಜನಕ್ಕೆ ಏನೋ ಒಂದು ಸಿಗುತ್ತೆ ರಿಯಾಲಿಟಿ ಶೋನಲ್ಲಿ ಅಂತ ಅಂದರೆ ಅದು ಈ ರಿಯಾಲಿಟಿ ಶೋ ಆಗಿರುತ್ತೆ. ಎಲ್ಲರ ಮನೆಗೂ ತಲುಪುತ್ತೆ ಯೂಟ್ಯೂಬ್ ಮುಖಾಂತರ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಬಟ್ ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಇವರು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತಾನೆ ಸುದ್ದಿ ಇತ್ತು. ಪ್ರತಿ ವರ್ಷ ಇರುತ್ತೆ ಅದು. ಕರಿಬೇಕಲ್ಲ. ಓಕೆ, ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ನಾನೇ 1-2 ಸಲ ಅನ್ಕೊಂಡಿದೀನಿ. ಶಶಿಧರ್ ಹೋಗ್ತಾರ ಬಿಡಿ, ಹಂಗಂದ್ರೆ ಅವ್ರು ನಮಗೆ ಫ್ರೆಂಡು, ನಾವು ಮಾಡ್ಬೋದು ಹಂಗೆ ಇಂಟರ್ವ್ಯೂ ಬಂದ ತಕ್ಷಣ ಟಕ್ ಅಂತ ಮಾಡ್ಬೋದು ಹಂಗೆ ಹಿಂಗೆ ಅಂತಾನೆ ಅನ್ಕೋತಿರ್ತೀನಿ. ಬಟ್ ಆದ್ರೆ ಪ್ರತಿ ಸಲ ನೀವಿರಲ್ಲ ಅಂದ್ರೆ ಯಾಕೆ ನೀವು ಹೋಗ್ತಾ ಇಲ್ವಾ? ಹೇಳಿ, ಎಲ್ಲ ಕಲರ್ಸ್ ಅವ್ರಿಗೆ ಕರೆಯಕ್ಕೆ ಕೇಳ್ರಿ, ಹೋಗ್ತೀನಿ. ಕರೆದಿಲ್ವಾ? ಇಲ್ಲ, ನನಗೆ ಆತರ ಸ್ಟ್ರೈಟ್ ಅಪ್ರೋಚ್ ಯಾವ್ದು ಬಂದಿಲ್ಲ. ಇನಿಷಿಯಲ್ ಅದಾದ್ಮೇಲೆ ನನಗೆ ಅಷ್ಟು ಫಾಲೋ ಅಪ್ ಇಲ್ಲ ಯಾವ ಕಡೆಯಿಂದನು. ಸೊ ನಾನು ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸಕ್ ಹೋಗಲ್ಲ. ಅಂಡ್ ಕರೆದ್ರೆ ಇಟ್ಸ್ ಅ ಗುಡ್ ಆಪರ್ಚುನಿಟಿ, ಡೆಫಿನೆಟ್ಲಿ ಗುಡ್ ಆಪರ್ಚುನಿಟಿ. ಅಂಡ್ ಮೋರ್ ಓವರ್ ನಾನು ಬಿಗ್ ಬಾಸ್ ಮೆಟೀರಿಯಲ್ ಕಷ್ಟ. ಬಿಗ್ ಬಾಸ್ ಮೆಟೀರಿಯಲ್ ಅಲ್ಲ, ನಾನೇ ಹೇಳ್ತೀನಲ್ಲ, ನೀವು ಮೆಟೀರಿಯಲ್ ಕಂಟ್ರೋಲ್ ನನ್ ಮಾತು ಕಂಟ್ರೋಲ್ ಮಾಡಕ್ಕಾಗಲ್ಲ. ಅಲ್ಲ, ಅದೇ ಬೇಕಾಗಿರೋದು ನಮಗೆ. ಅಲ್ಲಿ ಜಗಳನೇ, ನಿಮ್ ಮಾತಿಂದ ಅಲ್ಲಿ ಜಗಳ. ಇವಾಗ ನಾನು ಮಾತಿಂದ ಜಗಳ ಸ್ಟಾರ್ಟ್ ಆಗುತ್ತೆ. ಜಗಳ ಎಲ್ಲ ಮಾಡ್ತೀನಿ, ಮುಗಿಸ್ತೀನಿ, ಎಲ್ಲ ಓಕೆ. ಅದಾದ್ಮೇಲೆ ಶನಿವಾರ ಬಂದ್ಬಿಟ್ಟು ಸುದೀಪ್ ಸರ್ ಏನ್ರಿ ಮಾತಾಡ್ತೀರಾ ನೀವು SMR ಅಂದ್ಬಿಟ್ರೆ ಏನು ಹೇಳಿಲ್ಲ ನಾನು. ಸರ್ ಎಲ್ಲ ಗೊತ್ತಾಗಿಲ್ಲ, ಬಿಟ್ಬಿಡಿ ಸರ್ ಅಂತ ಅಲ್ಲೂ ಅಲ್ಲಕ್ಕಾಗಲ್ಲ. ಆಬ್ವಿಯಸ್ಲಿ ಅವರು ಏನು, ಅವ್ರಿಗೆ ಗೊತ್ತಿರುತ್ತೆ, ಶಾರ್ಪ್ ಆಗಿರ್ತಾರೆ. ಅವ್ರು ಏನ್ ಮಾತಾಡಕ್ ಹೋಗಿದ್ದೆ ಅಂತಾನೆ ಹೇಳ್ಬಿಡ್ತಾರೆ ಅವರು. ಸೊ ಕಷ್ಟ ಆಗುತ್ತೆ, ಆತರ ಕಂಟ್ರೋಲ್ ಮಾಡಕ್ ಕಷ್ಟ ಆಗುತ್ತೆ ನನಗೆ. ನನ್ನಿಂದ ಕ್ರೇಜಿ ಜಗಳ. ಅಲ್ಲ, ಇವ್ರು ರೆಡಿ ಮಾಡ್ತಾರೆ ಬಿಡಿ ನಿಮ್ಮನ್ನ. ಬಿಗ್ ಬಾಸ್ ನೀವು ಏನಾರು ಹೋಗ್ತಾ ಇದೀರಾ ಅಂದ್ರೆ ಅವ್ರು ರೆಡಿ ಮಾಡಿರ್ತಾರೆ ಅಷ್ಟರಲ್ಲಿ. ಇಲ್ಲ, ಬಿಗ್ ಬಾಸ್ ನಂಗೆ ಗೊತ್ತು, ಒಳಗಡೆ ಏನು ಎತ್ತ ಅಂತ ನಂಗೆ ಗೊತ್ತಿರುತ್ತೆ. ಬಿಕಾಸ್ ನಾನು ವಿನಯ್ ಬ್ರೋಗ್ ನಂಗೆ ಕ್ರೇಜಿ ಫ್ಯಾನ್ ಇದ್ದೆ. ಅವರು ಸಖತ್ ಇದ್ದು. ಅವ್ರ ಸೀಸನ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಅದ್ ಬಿಟ್ರೆ ಮತ್ತೆ ನಾನು ಜಾಸ್ತಿ ಫಾಲೋ ಅಪ್ ಮಾಡಕ್ ಹೋಗಿಲ್ಲ. ಈ ಸೀಸನ್ ಇಷ್ಟ ಇರ್ಲಿಲ್ವಾ ನಿಮಗೆ? ಈ ಸೀಸನ್ ನನಗೆ ಒನ್ ಸೈಡೆಡ್ ಅನ್ಸ್ಬಿಡ್ತು ಸ್ಟಾರ್ಟಿಂಗ್ ವೀಕೆ. ಅದೇ ಯಾರ್ದು ಒನ್ ಸೈಡ್? ಗಿಲ್ಲಿ ಒನ್ ಸೈಡೆಡ್. ಎಲ್ಲಿಂದ ಗ್ಯಾಪೇ ಸಿಕ್ಕಿಲ್ಲ ಯಾರಿಗೂ ರಿಕವರ್ ಮಾಡಕ್ಕೆ. ಒನ್ ಸೈಡೆಡ್ ಫಸ್ಟ್ ವೀಕ್ ಇಂದಾನೆ. ಓಕೆ, ಎಲ್ಲಿಂದ ರಿಕವರ್ ಮಾಡ್ತೀರಾ? ಅಂದ್ರೆ ಗಿಲ್ಲಿ ಅವ್ರ ಒಬ್ರೇನೆ ಅಲ್ಲಿ 1 man ಶೋ ತರ ತೋರ್ಸಿದ್ರು ಅಂತನಾ? ನಿಮ್ ತೋರ್ಸಿದ್ರು ಅಲ್ಲ, ಮಾಡಿದ್ದೆ ಹಂಗಿತ್ತು. ಬಿಕಾಸ್ ಬೇರೆ ಯಾರು ಕಂಟೆಸ್ಟೆಂಟ್ ಹತ್ರನೂ ಇರ್ಲಿಲ್ವಲ್ಲ ಅವರಿಗೆ. ಓಕೆ, ಅಂದ್ರೆ ಹತ್ರ ಆದ್ರೂ ಇರ್ಬೇಕು. ಓಕೆ, ಏನೋ ಚಾನ್ಸ್ ಇದೆಯಪ್ಪ ಅಂತ ಕಾಂಪಿಟೇಷನ್ ಅನ್ನಿಸ್ಬೇಕು. ಅನ್ಸ್ಲೇ ಇಲ್ಲ. ಈ ಸೈಡ್ ಒನ್ ಸೈಡೆಡ್ ಅನ್ಸ್ಬಿಡ್ತು. ಗಿಲ್ಲಿ ಈಸಿ ವೈಟ್ ವಾಶ್ ಆರಾಮಾಗಿ ಅಜೀಬ್ ಮಾಡ್ಬೋದು. ಗಿಲ್ಲಿ ಗೊತ್ತಿತ್ತು ಹಿಂಗ್ ಅನ್ಬೋದು ಪಟ್ಟ ಅಂತ ಗೊತ್ತಿತ್ತಲ್ಲ.
ಮೇಜರ್ ಆಗಿ ಹೆಂಗ್ ಗೊತ್ತಾ ನಿಮಗೆ, ಇನ್ಸ್ಟೆಂಟ್ ಆಗಿ ಏನಾದ್ರು ಹೇಳಕ್ ಗೊತ್ತಿರ್ಬೇಕು. ಗಿಲ್ಲಿಗೆ ಗೊತ್ತಿತ್ತು, ಹರ್ಟ್ ಮಾಡ್ದಂಗೆ ಕೆಟ್ಟದಾಗ ಮಾತಾಡ್ದಂಗೆ ಇನ್ಸ್ಟೆಂಟ್ ಏನ್ ಅನ್ಬೇಕು, ಹೆಂಗ್ ಕೊಡ್ಬೇಕಂತ ಗೊತ್ತಿತ್ತಲ್ಲ. ಒಂದ್ ಸೈಡೆಡ್ ಆಗೋಯ್ತು. ಫಸ್ಟ್ ವೀಕೆ ಗೊತ್ತಾಗ್ಬಿಡುತ್ತೆ, ಆಚೆ ಕಡೆ ಇರೋರಿಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಜನಕ್ಕೆ ನಿಧಾನಕ್ಕೆ ಇಷ್ಟ ಆಗಿರ್ಬೋದು ಅಷ್ಟೇ, ಬಟ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಇದು ಒಂದ್ ಸೈಡೆಡ್ ಮ್ಯಾಚ್ ಇದು ಅಂತ. ಯಾಕಂತ ಅಂದ್ರೆ ಅಷ್ಟು ಕ್ರೇಜಿಗೆ ಅಟ್ರಾಕ್ಟ್ ಮಾಡ್ತಾ ಇದ್ದು ಸ್ಕ್ರೀನ್ ಮೇಲೆ ಗಿಲ್ಲಿ ಮಾತಾಡ್ತಾ ಇದ್ರು. ಗಿಲ್ಲಿ ಮಾತ್ರ ಒಂದ್ ಸೈಡೆಡ್ ಅದು. ಬಟ್ ಏನಂದ್ರೆ ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ಹೋದ್ರೆ ಸಖತ್ ಮಜಾ ಇರುತ್ತೆ. ಬಿಕಾಸ್ ಕೌಂಟರ್ ಕೊಡ್ತಾ ಇರ್ತಾರೆ, ಹುಡುಗ ನೋಡಲ್ಲ ಹುಡುಗಿ ನೋಡಲ್ಲ, ಕೌಂಟರ್ ಕೊಡ್ತಾ ಇರ್ತಾರೆ. ಬಟ್ ಮೇನ್ ಏನಂದ್ರೆ ಯಾವತ್ತೋ ಸಿಗ್ಬಿಡ್ಬೇಕಿತ್ತು ಇವ್ರಿಗೆ, ಬಟ್ ಡ್ಯೂ ಟು ಲಿಂಕ್ಸ್ ಇಲ್ವಲ್ಲ, ಅದಕ್ಕೆ ನನಗೆ ಸುಮಾರು ಲಿಂಕ್ಸ್ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಇವಾಗ ಪುಷ್ ಮಾಡ್ತಾ ಇದೀನಿ. ಸೊ ನನ್ಗಂತೂ ಆಸೆ SMR ಬಿಗ್ ಬಾಸ್ ಒಳಗೆ ನೋಡ್ಬೇಕು, ನಾನು ಟಿವಿಯಲ್ಲಿ ನೋಡ್ಬೇಕನ್ನೋ ಆಸೆ ಇದೆ. ಅವ್ರು ಒಂದ್ಸಲ ಹೋಗ್ಬಿಟ್ರೆ ನಾನು ಯಪ್ಪ ದಿಸ್ ಇಸ್ ದ ಮೂಮೆಂಟ್ ಐ ಹ್ಯಾವ್ ವೇಟೆಡ್ ಫಾರ್ ಅಂತ. ಸೊ ಹೆಂಗಾದ್ರೂ ಮಾಡಿ ಪುಷ್ ಮಾಡಿಸ್ತೀನಿ ಎಷ್ಟಾಗುತ್ತೆ ಅಷ್ಟು. ಸೊ ಇವ್ರು ಮಾತ್ರ ಟಿವಿಯಲ್ಲಿ ಬರ್ಬೇಕು. ಅದೇ ನಿಮ್ಮಿಬ್ರದ್ದು ಏನಾದ್ರು ಅಲ್ಲಿ ರಿವೀಲ್ ಮಾಡಿದ್ರೆ ಒಂಚೂರು ಅದೇ. ನಾನ್ ಹೋಗಲ್ಲ ಬಿಗ್ ಬಾಸ್ಗೆ, ಅದಿನ್ನ ಚೆನ್ನಾಗಿರುತ್ತೆ. ನನ್ ಜೊತೆ ಇವಳು ಆಗ್ಬಿಟ್ರು ಅಂತೂ ಅಯ್ಯೋ, ಇಡೀ ಸೀಸನ್ ಬಿಗ್ ಬಾಸ್ TRP ಕಿತ್ಕೊಂಡು ಆರಾಗ್ಬಿಟ್ಟಿರುತ್ತೆ. ಪಕ್ಕ ಹೇಳ್ತಾ ಇದೀರಲ್ಲ, ಅಕಸ್ಮಾತ್ ನಾವಿಬ್ರು ಏನಾರು ಒಳಗಡೆ ಹೋಗ್ಬಿಟ್ರೆ ಬಿಗ್ ಬಾಸ್ ಆಕ್ಚುಲಿ ಹಂಗ್ ಮಾಡ್ತಾರೆ. ಹೌದಾ, ಕ್ರಿಯೇಟರ್ಸ್ ಗಳನ್ನ ಜೊತೆಲ್ಲ ಹಾಕೋದು. ಯಾರನ್ನೂ ಹಾಕಿಲ್ವಲ್ಲ ಇಲ್ಲಿ ತನಕ, ಸೋಷಿಯಲ್ ಮೀಡಿಯಾ ಟಚ್ ಮಾಡಿಲ್ಲ ಜಾಸ್ತಿ. ವರುಣ್ ಆರಾಧ್ಯ, ವರ್ಷ ಕಾವೇರಿ ಅವ್ರು ಹೋಗ್ತಾರೆ ಅಂತ ಸುದ್ದಿ ಇತ್ತು ಲಾಸ್ಟ್ ಇಯರ್ ಅಲ್ವಾ, ಕೊನೆಗೆ ಲಾಸ್ಟ್ ಇಯರ್. ಸೂಪರ್. ವರ್ಷ ಕಾವೇರಿ ಅವರು ಬಿಗ್ ಬಾಸ್, ವರುಣ್ ಆರಾಧ್ಯ, ವರ್ಷ ಕಾವೇರಿ ಅವರು ಹೋಗ್ತಾರೆ ಅಂತಾನೆ ಪ್ಲಾನ್ಸ್ ಇತ್ತು. ಅಂದ್ರೆ ಹೋಗ್ತಾರೆ ಅಂತ ನಮಗೂ ಸುದ್ದಿ ಬಂದಿತ್ತು, ನಾವು ಸುದ್ದಿಗಳು ಮಾಡಿದ್ವಿ. ಇಲ್ಲ, ಅವ್ರಿಬ್ರು ನನಗೆ ಪರಿಚಯ ಇರೋದ್ರಿಂದ ಕೇಳಿದೀನಿ, ಇಬ್ಬರಿಗೂ ಬಂದಿತ್ತಂತೆ. ಹೌದಾ? ಆಫರ್ ಒಂದ್ ಬಂದಿತ್ತಂತೆ, ನನಗೆ ಗೊತ್ತಿಲ್ಲ. ಅವ್ರಿಬ್ರನ್ನ ಕೇಳಿದಾಗ ಡಿಸೈಡ್ ಅಪ್ರೋಚ್ ಇತ್ತು ಅಂತ ಹೇಳಿದ್ರು. ಬಟ್ ಒಟ್ಟಿಗೆ ಇತ್ತು ಅದ್ ನನಗೆ ಗೊತ್ತಿರ್ಲಿಲ್ಲ, ಅದ್ ನನಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿರ್ತಾ ಇತ್ತು. ಬಂದಿದ್ರೆ ಇದ್ರು ಅವ್ರು ಹೋಗಿಲ್ಲ. ಕಾಂಪಿಟೇಷನ್ ಇತ್ತು, ಅಪ್ರೋಚ್ ಇತ್ತಂತೆ, ಇಬ್ರಿಗೂ ಅಪ್ರೋಚ್ ಇತ್ತಂತೆ. ಬಟ್ ಅವ್ರು ಹೋಗಿಲ್ಲ ಬಿಕಾಸ್ ಆ ಟೈಮಲ್ಲಿ ತುಂಬಾ ಹೀಟ್ ಇತ್ತು. ಹೋದ್ರು ಕೂಡ ಚೆನ್ನಾಗಿರ್ತಾ ಇರ್ಲಿಲ್ಲ. ಮೇ ಬಿ ಇನ್ ಕೇಸ್ ಇನ್ ದ ಫ್ಯೂಚರ್ ಇಫ್ ದೇ ಗೋ ಅಂತ ಅಂದ್ರೆ ಚೆನ್ನಾಗಿರುತ್ತೆ ಕಾಂಪಿಟೇಷನ್ ನೋಡಕ್ಕೆ ಅಂತ ನನಗೆ ಅನ್ಸುತ್ತೆ. ಇಬ್ರು ಹೋದ್ರು ಚೆನ್ನಾಗಿರುತ್ತೆ. ಐ ಡೋಂಟ್ ಥಿಂಕ್ ನಮಗೆ ಇಬ್ರ ಹತ್ರನೂ ಪ್ರಾಬ್ಲಮ್ ಇಲ್ಲ. ನಾನು ಇಬ್ರ ಹತ್ರನೂ ಪರ್ಸನಲಿ ಚೆನ್ನಾಗಿದ್ದೀನಿ, ನಾಟ್ ಲೈಕ್ ಆತರ ಇಲ್ಲ. ವರುಣ್ ಹತ್ರ ಈ ಕಡೆ ವರ್ಷನೂ ಫ್ರೆಂಡ್, ವರುಣ್ ಫ್ರೆಂಡ್. ಬಟ್ ಇವ್ರ ಹತ್ರ ಹೋಗ್ಬಿಟ್ಟು ನಾವು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರ ಹತ್ರ ಹೋಗ್ಬಿಟ್ಟು ಬಿಕಾಸ್ ಅವ್ರ ಪರ್ಸನಲ್ ಲೈಫ್ ಅವ್ರದ್ದು ಏನಾರು ಇರ್ಲಿ, ನಮಗೆ ಆತರ ಏನು ಗೊತ್ತಿಲ್ಲ. ಪ್ರೊಫೆಷನಲ್ ಮಾತ್ರ. ಪ್ರೊಫೆಷನಲ್ ನಮ್ಮ ಹತ್ರ ವರುಣ್ ಚೆನ್ನಾಗಿದ್ದಾರೆ, ವರ್ಷನೂ ಚೆನ್ನಾಗಿದ್ದಾರೆ. ಅಂಡ್ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಇಬ್ರು ಇವಾಗ ತುಂಬಾ ಚೆನ್ನಾಗಿದ್ದಾರೆ. ಅವ್ರದ್ದು ಏನೋ ತುಂಬಾ ಥಿಂಗ್ಸ್ ನಡೀತಾ ಇದೆ. ಸೊ ಅಂದ್ರೆ ವರುಣ್ ವರ್ಷ ಚೆನ್ನಾಗಿದ್ದಾರೆ ಇವಾಗ. ಅಲ್ಲ ಅವರು ಸಪರೇಟ್ ಆಗಿ ಚೆನ್ನಾಗಿದ್ದಾರೆ. ಇದೇನ್ ಬ್ರೇಕಿಂಗ್ ನ್ಯೂಸ್? ಇಲ್ಲ ವರ್ಷ ಅವ್ರನ್ನ ಸಪರೇಟ್ ಆಗಿ ಚೆನ್ನಾಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ. ಅವರು ನಂಗೆ ಗೊತ್ತಿರೋ ಪ್ರಕಾರ ಅದು ಇಂಪಾಸಿಬಲ್. ಇಬ್ರು ಒಟ್ಟಿಗೆ ಹೋಗ್ತಾರೆ, ಇಂಪಾಸಿಬಲ್ ಅದು ಅನ್ಸುತ್ತೆ. ಅದು ಕಷ್ಟ ಇದೆ ಬಿಡಿ, ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಕೆಲವೊಂದು ಅವ್ರು ಪೀಸ್ಫುಲ್ ಆಗಿ ಹೆಂಗೋ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಚೆನ್ನಾಗಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಅವ್ರ ಪರ್ಸನಲ್ ಪೀಸ್ ನ ಅವ್ರು ಹಾಳು ಮಾಡ್ಕೊಂತಾರೆ ಅಂತ. ನಾವು ಇಬ್ರು ಓದ್ಬಿಟ್ರೆ ಹೋದ್ರೆ ಲವ್ ಸ್ಟಾರ್ಟ್ ಆಗುತ್ತಲ್ಲ. ನಾವಿಬ್ರು ಹೋದ್ರೆ ಹೇಳ್ತಾ ಇದೀನಲ್ಲ, ಎಂಟರ್ಟೈನ್ಮೆಂಟ್ ಕೊರತೆನೆ ಇರಲ್ಲ. ಲವ್ಗೆನೆ ಹೆಂಗಂತ ಅಂದ್ರೆ ಇವರು ಬಿಗ್ ಬಾಸ್ ಮೆಟೀರಿಯಲ್ 100% ಬಿಗ್ ಬಾಸ್ ಮೆಟೀರಿಯಲ್ ಇವರು. ನಾನ್ ಹೆಂಗಂತ ಅಂದ್ರೆ ತುಂಬಾ ಕ್ರೈ ಬೇಬಿ ಅಂತಾರಲ್ಲ, ಸೆನ್ಸಿಟಿವ್. ನಾನು ಏನ್ ಬರೀ ಹತ್ಕೊಂಡೆ ಕೂತ್ಕೊಂಡಿರಕ್ ಆಗತ್ತಾ? ಆಗಲ್ಲ. ಇಲ್ಲ, ನಾನಿದ್ರೆ ಇದಾಗುತ್ತೆ. ಅವಳಿಗೆ ಏನಂದ್ರೆ ಒಬ್ಳೆ ಹೋದ್ರೆ ಅವ್ರ ಅಮ್ಮನ್ ಮಿಸ್ ಮಾಡ್ಕೊಂತೀನಿ, ನನಗೆ ಒಂಥರ ಆಂಗ್ಸೈಟಿ, ಜನದ ಜೊತೆ ಬೆರೆಯಲ್ಲ ಅಂತ. ನೀನು ಜೊತೆಗೆ ಹೋದ್ರೆ ಹೆಂಗಿರುತ್ತೆ? ಅವಳು ಆತರ ಎಲ್ಲ ಆಂಗ್ಸೈಟಿ. ನಾನಿದ್ರೆ 100 ಜನ ಇದ್ರು ಆರಾಮಾಗಿರ್ತಾರೆ. ಏನ್ ಗೊತ್ತಾ, ಬಿಗ್ ಬಾಸ್ ಹೋಗಕ್ಕೆ ನೀವು ಸ್ಮಾರ್ಟ್ ಆಗಿರ್ಬೇಕು, ಶಾರ್ಪ್ ಆಗಿರ್ಬೇಕು, ಆಯ್ತಾ? ಇವಾಗ ನಾನು ಸ್ವಲ್ಪ ಟ್ಯೂಬ್ಲೈಟ್. ನಾನು ಅವ್ರು ಬೆಳಗ್ ಮಾತಾಡಿದ್ರೆ ನೈಟ್ ರಿಯಲೈಸ್ ಇದೆ, ಈ ತರ ಅಂದಿದ್ರಲ್ಲ ಇವ್ರು ಇವತ್ತು. ಜೊತೆಗೆ ಇನ್ನೊಬ್ರು ಇರ್ಬೇಕು, ಡಾಗ್ ಸತೀಶ್ ತರ. ಅರ್ಥ ಆಗ್ಲಿಲ್ಲ ನನಗೆ. ಡಾಗ್ ಸತೀಶ್ ಸರ್ ಒಬ್ರು ಕಂಟೆಸ್ಟೆಂಟ್ ಇರ್ಬೇಕು ನಿಮ್ ಜೊತೆಗೆ, ಚೆನ್ನಾಗಿರುತ್ತೆ. ಹ್ಯಾಂಡಲ್ ಮಾಡ್ತೀರಾ? ಅಷ್ಟೊಂದು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಅವರು. ನಾನು ಇದು ಶರ್ಟ್ 2.5 ಲಕ್ಷ ನಾನು ಅಂತೀನಿ. ಏನದು ನನ್ನ ಕ್ಲಿಪ್ ಮಾತ್ರ 5 ಲಕ್ಷ ಆಯ್ತು. ಹೌದೇನೋ ರೀಸೆಂಟ್ ಕಾಂಟ್ರವರ್ಸಿ ಎಲ್ಲ ಆಗೈತಲ್ಲ, ನೋಡ್ದೆ. ಡಾಗ್ ಸತೀಶ್ ವೆರಿ ಫಾರ್. ಇವಾಗ ಕಾಂಟ್ರವರ್ಸಿಗೆ ಮುಂಚೆ ನಾನು ಹಂಗೆ ಇರ್ತಾ ಇದ್ದೆ ಸುತ್ತಮುತ್ತ. ಇವಾಗ ತುಂಬಾ ದೂರ ಆಗ್ಬಿಟ್ಟು ಏನ್ ಕಾಂಟ್ರವರ್ಸಿಗಳೆಲ್ಲ ಬೇಡ. ಹೌದು, ಸ್ವಲ್ಪ ದೂರನೇ ಇದ್ದೀರಾ ನೀವು. ಲವರ್ ಬಾಯ್, ಅದಕ್ಕೆ ನಾನು ಹೇಳಿದ್ದು ಲವರ್ ಬಾಯ್ ಆಗಿ ಕಾಣಿಸ್ಕೊಳ್ತೀನಿ. ಮುಂಚೆ SMR ಗೇಮರ್ ಇದ್ರು, ನಾನು ಬಂದಾದ್ಮೇಲೆ ಇವರು ಲವರ್ ಬಾಯ್ ಕಂಟೆಂಟ್ ಕ್ರಿಯೇಟರ್ ಆಗಿ ಕಾಣಿಸ್ಕೊತಾರೆ. ಓಕೆ, ಸೂಪರ್. ಇಬ್ರು ಚೆನ್ನಾಗಿರಿ. ಚೆನ್ನಾಗಿ ಬರ್ತಾ ಇದೆ ನಿಮ್ಮ ವ್ಲಾಗ್ಸ್ ಎಲ್ಲ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಒಂಥರ ಎಂಟರ್ಟೈನಿಂಗ್ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಶಶಿಧರ್ನ ನಾನು ನೋಡಿದ್ದು ಒಂಥರ ಆ್ಯಟಿಟ್ಯೂಡ್ ಗೈ, ಅಂದರೆ ಒಂಥರ ಖಡಕ್ ಆಗಿದ್ರು.
ಬಟ್ ಈಗ ಲವರ್ ಬಾಯ್ ಕಾಣಿಸ್ಕೊಳ್ತಿದ್ದಾರೆ, ಮುದ್ದಾಗಿ ಮಾತಾಡ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಕಾರಣ ಸಿಮ್ರಾನ್ ಅನ್ಸುತ್ತೆ. ಈವನ್ ಸಿಮ್ರಾನ್ ಅವರು ಕೂಡ ಲೈಫಲ್ಲೂ ಕೂಡ ಒಂದಷ್ಟು ಚೇಂಜಸ್ ಆಗಿದೆ ಅನ್ಸುತ್ತೆ. ಅವ್ರು ಬಂದ್ಮೇಲೆ ಒಂದು ಹೊಸ ಲೈಫ್ ಅನ್ಸುತ್ತೆ ಅಂತ 18 ವರ್ಷದಿಂದ ಏನ್ ಕಷ್ಟಪಟ್ಟು ಈ ದುಡ್ಡು ಬರ್ಬೇಕು ಅನ್ಕೊಂಡಿದ್ರೆ ಈ 6 ತಿಂಗಳಲ್ಲಿ ಬರ್ತಾ ಇದೆ. ವೆರಿ ನೈಸ್. ಆ ಥರ ಆ ಒಂದು ಸಪೋರ್ಟಿವ್ ಏನಿದೆ ಇಬ್ರು ಮಧ್ಯನೂ ಅದು ತುಂಬ ಚೆನ್ನಾಗಿದೆ. ಖುಷಿ ಆಗುತ್ತೆ ನಿಮ್ಮ ಬಾಂಡ್ ನೋಡಿದಾಗ, ನಿಮ್ಮ ಫ್ರೆಂಡ್ಶಿಪ್ ನೋಡಿದಾಗ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಬಹಳಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ವಿ. ನನ್ನ ಕ್ಯಾಮ್ರಾಮನ್ ಬೈತಾ ಇದ್ರು, ಮೇಡಮ್ 2.5 ಗಂಟೆ ಅಂತ. ಬಹುಶಃ ಇಷ್ಟೊಂದು ಅಂದರೆ ನನ್ನ ಕ್ಯಾಶುವಲ್ ಟಾಕ್ ಇತ್ತು, ಒಂಥರ ಮಜವಾಗಿತ್ತು. ತುಂಬ ಚೆನ್ನಾಗಿತ್ತು ನನಗೆ ಇಂಟರ್ವ್ಯೂ. ಶಶಿಧರ್ ಆ್ಯಸ್ ಯೂಶುವಲ್ ನನಗೆ 2 ವರ್ಷದ ಹಿಂದೆನೂ ಫ್ರೆಂಡು, ಈಗಲೂ ಕೂಡ ಅದೇ ಇದನ್ನೇ ರೆಸ್ಪೆಕ್ಟ್ ತೋರಿಸಿದ್ರು, ಅದೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಶಿಧರ್, ಸಿಮ್ರಾನ್, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಐ ಹೋಪ್ ನಿಮಗೂ ಕೂಡ ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. For business and personal promotions, please contact 9686376663.